ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ಲ. ಅವನು ಸಾಯಿಸ್ದ, ಇದು ಸತ್ತೋತು. ಆದರೆ ಆ ಆತ್ಮ ಇರ್ಬಿ ಬಾಡಿ ಬಿಟ್ಟು ಹೊರಗೋಗೋ ಗ್ಯಾಪ್ನಾಗ ಏನನ್ನೆಲ್ಲ ಯೋಚನೆ ಮಾಡಿರ್ಬೋದು. ಹಂಗೆ ಸುಮ್ಮನೆ ಲೈಟಾಗಿ ರಿವೈಂಡ್ ಮಾಡಿ ಆ ಇರ್ಬಿ ಬಾಯಿಂದನೇ ಕೇಳ್ಕೊಂಬಂದ್ಬಿಡೋಣ. ಈಚ್ ಅದ ಪೇ ಹಿಟ್ ತನ್ನ ಬಾಡಿಗೆ ತನ್ನ ಕೆಲಸ ನೋಡ್ಕೊಂಡು ಹೋಗ್ತಿರೋ ಮೇಕ್ ಎಣ್ಕೋದು. ಅದೇ ಹೋಗಿ ಆ ಚೇರ ಮೇಲೆ ಹಾವನ್ನ ಕೆಣತ್ರಿ ಬೇಕಿಲ್ಲ, ಕಿಲೋಮೀಟ್ರ್ ದೂರ ಓಡ್ತಾರೆ. ಏನ್ ಮಾಡೋದು ಇವತ್ತು ಅಂತ ನೋಡಿ ಒಬ್ಬನೇ ಬಂದ್ಬಿಟ್ಟೆ. ದಿನ ಬರೋ ಥರ ನನ್ನ ಆರ್ಮಿ ಜೊತೆ ಲೈನಲ್ಲಿ ಏನಾದರೂ ಬಂದಿದ್ದೆ ಇತ್ತು ಈ ನನ್ನ ಮಗನಿಗೆ. ನಮ್ಗಿನ 100 ಪಟ್ಟು ದೊಡ್ಡ ದೇಹ, ಮೆದುಳು ಎಲ್ಲ ಬೇವ್ರು ಇಲ್ಲಿ ಕೊಟ್ರು ನನಗಿರೋ ಒಗ್ಗಟ್ಟು ಮತ್ತು ಮಿನಿಮಮ್ ಡಿಸಿಪ್ಲಿನ್ ಕೂಡ ಇವ್ರಿಗಿಲ್ಲ. ಇವ್ರು ನಮ್ಮ ನೋಡಿ ಕಲ್ಗಿರೋದು ಅಂತ ಏನಾದ್ರೂ ಇದೆ, ಅದು ಜನಸಂಖ್ಯೆ ಜಾಸ್ತಿ ಮಾಡೋದು ಒಂದೇ. ನಾವು ಕಷ್ಟಪಟ್ಟು ಕಟ್ಟೋ ಮನೆಯಲ್ಲಿ ಆ ಹಾವು ಬಂದು ತನ್ನ ಮನೆ ಅಂತ ಹೇಳ್ಕೊಳ್ಳೋ ಥರ ಅವ್ರ ದೇಶಕ್ಕೆ ಹೋಗಿ ಆ ಜಾಗ ನಂದು ಅನ್ನೋದು, ಬಾಂಬ್ ದೇಶದ ಅಮಾಯಕರನ್ನೆಲ್ಲ ಸಾಯಿಸೋದು. ಆ ಹಾವಿಗೆ ಹಲ್ಲಲ್ಲಿ ವಿಷ, ಇವ್ರಿಗೆ ಮೆದುಳು ಮತ್ತು ಮನ್ಸಲ್ಲಿ ವಿಷ. ನಾನು ಸತ್ತಿದ್ ನಂಗೆ ಬೇಜಾರಿಲ್ಲ, ಹೋಗಿ ಮನುಷ್ಯರ ಕೈಯಿಂದ ಸತ್ತೋಗ್ಬಿಟ್ನಲ್ಲ ಅಂತ ಅಸಹ್ಯ. ಬೇರೆ ನನಗೆ ಮುಂದಿನ ಜನ್ಮದಲ್ಲಿನೂ ಇರ್ಬಿಯಾಗಿನೇ ಹುಡ್ಸು, ತೊಂದರೆ ಇಲ್ಲ. ಸಾಧ್ಯ ಆದರೆ ಈ ಮನುಷ್ಯರಿಗೆ ಸ್ವಲ್ಪ ಒಳ್ಳೆಯ ಬುದ್ಧಿ ಕೊಟ್ಟು ಕಳಿಸು ಸಾಕು. ಎನಿವೇಸ್, ರೆಸ್ಟ್ ಇನ್ ಪೀಸ್ ಟು ಮೀ.